ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ನಿರ್ಣಯ ಮಂಡಿಸಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಆ ಹಿಂದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮರುಸ್ಥಾಪಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸುವ ನಿರ್ಣಯವನ್ನ ಮಂಡಿಸಿದರು. ಜಿರಾಮ್ಜಿ ವಿರುದ್ಧದ ಖಂಡನ ನಿರ್ಣಯದ ಪ್ರತಿಯನ್ನ ಹರಿದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ವಿಬಿಜಿ ರಾಮ್ಜಿ ಯೋಜನೆಯನ್ನ ನಾವು ಬೆಂಬಲಿಸುತ್ತೇವೆ, ಸರ್ಕಾರದ ಖಂಡನ ನಿರ್ಣಯವನ್ನ ವಿರೋಧಿಸುತ್ತೇವೆ ಅಂತ ಕಿಡಿಕಾರಿದ್ರು. ಬಳಿಕ ಬಿಜೆಪಿ ಜೆಡಿಎಸ್ ಶಾಸಕರು ಸದನದಿಂದ ಹೊರನಡೆದರು. ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ಅಕ್ರಮ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ರೊಚ್ಚಿಗೆದ್ದು ಬಿಜೆಪಿಯವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು. ನನ್ನನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಲಾಗಿದೆ ಅಂತ ಆಕ್ರೋಶಗೊಂಡ ಶಿವಲಿಂಗೇಗೌಡ ಬಿಜೆಪಿ ಸದಸ್ಯ ಶರಣು ಸಲ್ಗಾರ್ ಸೇರಿದಂತೆ ಇತರರ ವಿರುದ್ಧ ರೊಚ್ಚಿಗೆದ್ರು. ಇಂತಹ ಕೆಟ್ಟ ವಿಪಕ್ಷ ನಾನು ನೋಡಿಲ್ಲ, ಇವರನ್ನ ಕೂಡಲೇ ಹೊರಗೆ ಹಾಕಿ ನನ್ನ ವಿರುದ್ಧ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ದಾರೆ, ಇದು ಕೆಟ್ಟ ವರ್ತನೆ ಅಂತೆಲ್ಲ ವಾಚಾಮಗೋಚರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಇದಕ್ಕೆ ಬಿಜೆಪಿ ನಾಯಕರು ಸರಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟದಲ್ಲಿ ಭ್ರಷ್ಟ, ಇವನು ಭ್ರಷ್ಟದಲ್ಲಿ ಭ್ರಷ್ಟ. ಏನ್ ಮಾಡ್ತೀಯ? ಕಾನೂನ ರಾಜ್ಪಾಲ ತಡೆ ಹಿಡಿದ್ರು, ಇಲ್ಲಾಂದ್ರೆ ನಿಮ್ಗೆಲ್ಲ ಗತಿ ಕಾಣಿಸ್ತದೆ. ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತಾ ಕಾನೂನ? ಗೊತ್ತಾಗೋದು ಮಾನ ಮರ್ಯಾದಿಲ್ಲ ನಿಮ್ಗೆ. ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ಈ ಬಿಜೆಪಿಯವರಿಗೆ. ಮಾನ್ಯ ಅಧ್ಯಕ್ಷರೇ, ನಿಮಗೆ ಶಿವಲಿಂಗೇಗೌಡರಿಗೆ ಮರ್ಯಾದೆ ಐತೆ? ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ, ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು? ವಿರೋಧ ಪಕ್ಷ ಲಾಯಕ ನೀವು? ವಿರೋಧ ಪಕ್ಷಕ್ಕೆ ಲಾಯಕಿದ್ದೀರ ನೀವು? ನೀನು ಕೆಟ್ಟ ಆರ್ಎಸ್ನವರಿಗೆ ಧಿಕ್ಕಾರ. ಸದ್ದು ಗದ್ದಲದ ನಡುವೆ ವಿಶೇಷ ಜಂಟಿ ಅಧಿವೇಶನ ಅಂತೂ ಇಂತೂ ಮುಗಿದಿದೆ. ಅಬಕಾರಿ ಹಗರಣದ ವಿಚಾರವಾಗಿ ತಡವಾಗಿ ಎಚ್ಚೆತ್ತ ವಿಪಕ್ಷಗಳು ಕೊನೆಯ 2 ದಿನ ಇರುವಂತ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾವೆ. ಆದರೆ ಅಹೋರಾತ್ರಿ ಧರಣಿ ಮಾಡಿದರೂ ಕೂಡ ವಿಪಕ್ಷಗಳ ಹೋರಾಟ ವಿಫಲವಾಗಿದ್ದು, ಕಾಂಗ್ರೆಸ್ ಪಾಳೆಯ ಬಲವಾಗಿ ಸಚಿವರ ಬೆನ್ನಿಗೆ ನಿಂತಿರೋದ್ರಿಂದ ರಾಜೀನಾಮೆ ಕೊಡೋದಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ್ ಹಿಂದೇಟು ಹಾಕಿದ್ದಾರೆ. ವಿಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಸರ್ಕಾರ ಮೊಂಡುತನ ಪ್ರದರ್ಶನಕ್ಕೆ ಮುಂದಾಗಿದ್ದು, ದೋಸ್ತಿ ಪಡಿಯನ್ನ ಮತ್ತಷ್ಟು ಕೆರಳಿಸಿದೆ. ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ನೀಡೋ ತನಕ ಹೋರಾಟಕ್ಕೆ ದೋಸ್ತಿ ಪಾಳಿಯ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತ ಸಚಿವರು ಪದೇ ಪದೇ ಹೇಳಿದ್ದು, ಸಿಎಂ ಸೇರಿದಂತೆ ಸರ್ಕಾರ ಸಹ ತಿಮ್ಮಾಪುರ್ ಬೆನ್ನಿಗೆ ನಿಂತಿದೆ ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾವೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಕೂಡ ಪ್ಲಾನ್ ಮಾಡಲಾಗಿದೆ. ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಬೂತ್ ಮಟ್ಟದಲ್ಲೂ ಕೂಡ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿದೆ. ಮನ್ರೇಗಾ ಕುರಿತು ಚರ್ಚೆ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಮನ್ರೇಗಾವನ್ನ ಅಡ್ವಾಣಿಯವರೇ ಹೊಗಳಿದ್ರು, ಕಾರ್ಮಿಕರ ಬದುಕಿನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿ ನಾಯಿ ಅಂತ ಹೇಳಿದ್ದಾರೆ. ಸುನೀಲ್ ಅವರೇ ಅವ್ರು ಕೇಳಿ ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ಅಲ್ಲ, ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ.
ನಸೀರ್ ಅಹಮದ್ ಅವರಿಗೆ ಪಾಕಿಸ್ತಾನದ ನಾಲ್ಗೆ ಅಂತ ಹೇಳಿದಂತಹ ಸಿಟಿ ರವಿ ಅವರನ್ನ ಪರಿಷತ್ನಿಂದ ಒಂದು ದಿನದ ಮಟ್ಟಿಗೆ ಅಮಾನತು ಮಾಡಲಾಗಿತ್ತು. ಅಮಾನತು ಮಾಡಿ ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶ ಹೊರಡಿಸಿದ್ರು. ಸಿಟಿ ರವಿ ಹೇಳಿಕೆಗೆ ಕಾಂಗ್ರೆಸ್ ಖಂಡನೆ ವ್ಯಕ್ತಪಡಿಸಿದ್ದು, ವಿಷಾದ ವ್ಯಕ್ತಪಡಿಸಬೇಕು ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಸೂಚನೆ ನೀಡಿದ್ರು. ಸಿಟಿ ರವಿ ಬಂದ್ರೆ ಹೊರಗಡೆನೆ ನಿಲ್ಲಿಸಿ ಅಂತ ಚೀಫ್ ಮಾರ್ಷಲ್ಸ್ಗೆ ಸಭಾಪತಿ ಸೂಚಿಸಿದ್ರು. ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಭಾವುಕರಾಗಿದ್ದಾರೆ. ನಾನು ಜೀವನದ ಕೊನೆಯ ದಿನಗಳಲ್ಲಿದ್ದೀನಿ, ಕರ್ನಾಟಕವನ್ನು ರಕ್ಷಿಸಿ ಅಂತ ಎಚ್.ಡಿ. ದೇವೇಗೌಡರು ನೀರಿನ ವಿಚಾರಕ್ಕೆ ಮಾತನಾಡ್ತಾ ಗದ್ಗದಿತರಾದರು. ಕಣ್ಣೀರು ಹಾಕ್ತಾ ನೀರಾವರಿ ಯೋಜನೆಗಳ ಅನುಮೋದನೆಗೆ ಮನವಿ ಮಾಡಿದ್ದಾರೆ. ನೀರಿಗಾಗಿ 65 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ, ದಯವಿಟ್ಟು ಕರ್ನಾಟಕವನ್ನು ರಕ್ಷಣೆ ಮಾಡಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಭಾವುಕರಾಗಿದ್ದಾರೆ. Water is a major problem. Sir, we're all human beings. Rain given water. Sir, Karnataka people on one side, Tamil Nadu, on the other side, Andhra Pradesh, on the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member. Or what has happened about the Kaveri dispute. Sir, today is the fag end of my life. Fag end. I don't want to talk anything because the election is there. The election is there. I know that. I don't want. 2028ರ ಚುನಾವಣೆಗೆ ಸದ್ದಿಲ್ಲದೆ ಜೆಡಿಎಸ್ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ. ಹಾಸನದಲ್ಲಿ ಬೃಹತ್ ಸಮಾವೇಶ ಸಕ್ಸಸ್ ಬಳಿಕ ಮತ್ತಷ್ಟು ಸಮಾವೇಶಗಳಿಗೆ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಉತ್ತರ ಕರ್ನಾಟಕ ರಾಜ್ಯ ರಾಜಧಾನಿಯಲ್ಲಿ ಬೃಹತ್ ಸಮಾವೇಶಗಳಿಗೆ ಸದ್ದಿಲ್ಲದೆ ತಯಾರಿ ನಡೆಸ್ತಾ ಇದೆ. ಹಳೆ ಮೈಸೂರು ಜೊತೆಗೆ ಉತ್ತರ ಕರ್ನಾಟಕದ ಮೇಲೆ ಕೂಡ ದಳಪತಿಗಳ ಕಣ್ಣಿದ್ದು ಭರ್ಜರಿಯಾಗಿ ಪ್ರಚಾರ ನಡೆಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 27ರಂದು ಬಿಜಾಪುರದಲ್ಲಿ, ಮಾರ್ಚ್ 7ರಂದು ಬೆಂಗಳೂರಿನಲ್ಲಿ ಸಮಾವೇಶಗಳಿಗೆ ನಿರ್ಧಾರ ಮಾಡಲಾಗಿದೆ. ಸಚಿವ ಆರ್ಬಿ ತಿಮ್ಮಾಪುರ ಬೆಂಬಲಿಸಿ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ನಗರದಲ್ಲಿ ಧರಣಿ ನಡೆಸಿದ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಘೋಷಣೆ ಕೂಗಿದ್ದಾರೆ. ದಲಿತ ನಾಯಕನನ್ನ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ತಿಮ್ಮಾಪುರ ರಾಜೀನಾಮೆ ನೀಡಬಾರದು ಅಂತ ಒತ್ತಾಯಿಸಿದ್ದಾರೆ. ತಿಮ್ಮಾಪುರ ಸಾಹೇಬ್ರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬ್ರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬ್ರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬ್ರಿಗೆ, ಆರ್ಬಿ ತಿಮ್ಮಾಪುರ ಸಾಹೇಬ್ರಿಗೆ. ಇವತ್ತು ಕೆಲವು ದಿನಗಳಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ ಸಾಹೇಬರ ಏನು ಈ ವಿರೋಧ ಪಕ್ಷದವರು ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕತ್ವ ಬದಲಾವಣೆ ಫೈಟ್ ಬೂದಿ ಮುಚ್ಚಿದ ಕೆಂಡದಂತಿದೆ. ಈ ಬೆನ್ನಲ್ಲೇ ಸಿಎಂ ಡಿಸಿಎಂನ ಕರೆದು ಹೈಕಮಾಂಡ್ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ನಡುವೆ ಸಿಎಂ ಸಿದ್ದರಾಮಯ್ಯ ರಾಜ್ಯ ಬಜೆಟ್ಗೆ ಸಿದ್ದತೆ ನಡೆಸ್ತಾ ಇದ್ದಾರೆ. ಇವತ್ತಿನಿಂದ ಸಿದ್ದರಾಮಯ್ಯ ನಿರಂತರವಾಗಿ ಬಜೆಟ್ ಮೀಟಿಂಗ್ ಶುರು ಮಾಡಲಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಕೆಪಿ ಅಗ್ರಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಗೋವಿಂದರಾಜು ಬಂಧನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗೋವಿಂದರಾಜು ಮತ್ತು ದೂರುದಾರನ ಆಡಿಯೋ ವೈರಲ್ ಆಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಲಂಚ ಪಡೆಯೋದಕ್ಕೆ ಹಿರಿಯ ಅಧಿಕಾರಿಗಳ ಸಹಯೋಗ ಬೆಂಬಲ ಇದೆ ಅನ್ನುವಂಥ ಆರೋಪ ನಗರ ಪೊಲೀಸ್ ಆಯುಕ್ತರಿಗೆ ಈ ಕುರಿತಾಗಿ ಲಿಖಿತವಾಗಿ ದೂರು ನೀಡಲಾಗಿದೆ. ಗದಗ ಜಿಲ್ಲೆ ಕೇವಲ ಸಾಂಸ್ಕೃತಿಕ ಕೇಂದ್ರವಲ್ಲ, ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆಯ ಪ್ರಮುಖ ತಾಣವಾಗಿತ್ತು. ಕಪ್ಪತಗುಡ್ಡದಲ್ಲಿ ಇಂದಿಗೂ ಕೂಡ ಚಿನ್ನದ ನಿಕ್ಷೇಪಗಳ ಕುರುಹುಗಳು ಪತ್ತೆಯಾಗ್ತಾ ಇವೆ. ಹೀಗಾಗಿ ಬೆಟ್ಟದ ಮೇಲಿರುವ ಗುಹೆಗಳಿಗೆ ಬಾಗಿಲು ಹಾಕಿ ಅದಕ್ಕೆ ಗ್ರಾಮಸ್ಥರು ಬೀಗ ಹಾಕಿದ್ದಾರೆ. ಈ ಗುಹೆಯನ್ನ ಲಕ್ಕುಂಡಿ ಟಂಕಸಾಲೆಯಲ್ಲಿ ಚಿನ್ನದ ನಾಣ್ಯಗಳನ್ನ ಮಾಡೋದಕ್ಕೆ ಉಪಯೋಗ ಮಾಡ್ತಾ ಇದ್ರು. ಅನಂತರ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಹೌದ್ರಿ, ಇಷ್ಟು ಗೊತ್ತು ನಮ್ಗೆ. ಈಗಂತೂ ಇಲ್ಲಿ ಯಾರು ಬರೋದಿಲ್ಲ, ಯಾರು ಬರುದಿಲ್ರಿ. ಯಾರೋ ಮಾಹಿತಿ ಇದ್ದವರು ಅವು ದೀಪಗಳು ತಂದು ಆ ಟೈಪ್ ಅಲ್ಲಿ ಇಟ್ಟು ಹೊಡ್ಕೊಂಡು ಚೀಲದೊಳಗೆ ಹಾಕೊಂಡು ಮನೆಗೆ ಹೋಗಿ ರುಬ್ಬಿಯನ್ನ ತೆಗಿತಾರ ಅನ್ನೋದು ಮಾಹಿತಿ ರೀ. ಚಿನ್ನ ಹೆಂಗ ನೀರ್ ಹೊಡ ತೆಗಿತಿದ್ರು ಹೆಂಗ ಅಂತೇಳಿ ಅಂದ್ರೆ ಸರ ಈ ಕಲ್ಲುಗಳನ್ನ ಹೊಡ್ಕೊಂಡು ಇದನ್ನ ಪೌಡರ್ ಮಾಡಿ ನೀರಿನೊಳಗೆ ಹಾಕಿ ಅದನ್ನ ರುಬ್ಬಿ ಮತ್ತೆ ಅದೊಂದು ಕೆಮಿಕಲ್ಸ್ ಹಾಕಿ ಅದನ್ನ ತೆಗಿತಿದ್ರು.
ಅಂದ್ರೆ ಇಲ್ಲಿ ಬಹಳಷ್ಟು ಚಿನ್ನ ಇತ್ತು. ಚಿನ್ನ ಇತ್ರಿ, ಬಹಳ ಚಿನ್ನ ಇತ್ರಿ. ಇದು ಕಂಪನಿ ಇವೆಲ್ಲ ಬಂದ್ ತಕೊಂಡ್ ಹೋಗಿದ್ದು ಹೌದ್ರಿ, ಇಷ್ಟು ಗೊತ್ತು ನಮ್ಗೆ. ಈಗಂತೂ ಇಲ್ಲಿ ಯಾರು ಬರುದಿಲ್ಲನ್ರಿ? ಇಲ್ಲಿ ಯಾರು ಬರುದಿಲ್ರಿ. ಯಾರೋ ಮಾಹಿತಿ ಇದ್ದವರು ಅವು ದೀಪಗಳು ತಂದು ಆ ಟೈಪ್ ಅಲ್ಲಿ ಇಟ್ಟು ಹೊಡ್ಕೊಂಡು ಚೀಲದೊಳಗೆ ಹಾಕೊಂಡು ಮನೆಗೆ ಹೋಗಿ ರುಬ್ಬಿಯನ್ನ ತೆಗಿತಾರ ಅನ್ನೋದು ಮಾಹಿತಿ ರೀ. ಚಿನ್ನ ಹೆಂಗ ನೀರ್ ಹೊಡ ತೆಗಿತಿದ್ರು ಹೆಂಗ ಅಂತೇಳಿ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಿ ಇಲಾಖೆಗಳ ಬೊಕ್ಕಸ ಖಾಲಿಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಜಲಮಂಡಳಿಗೆ ಸರ್ಕಾರಿ ಕಚೇರಿಗಳಿಂದ ಬರಬೇಕಿದ್ದ 833 ಕೋಟಿ ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರ 535 ಸರ್ಕಾರಿ ಕಚೇರಿಗಳಿಂದ 71 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಾಕಿ ಉಳಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಜಲಮಂಡಳಿ ಓಟಿಎಸ್ ಜಾರಿ ಮಾಡಿದರೂ ಕೂಡ ನೋ ಯೂಸ್ ಅಂತ ಹೇಳಲಾಗ್ತಾ ಇದೆ.